ಹಾಯ್ ಹಲೋ ಅಸ್ಸಲಾಮುಅಲೈಕುಮ್ ವೆಲ್ಕಮ್ ಟು ಅವರ್ ಚಾನಲ್ ಶಬಾನ ಮಿಸ್ವಾ. ಎಲ್ಲರಿಗೂ ನಮಸ್ತೆ. ನಾನು ತುಂಬ ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ನಾನಿವತ್ತು ಮತ್ತೊಂದು ವಿಡಿಯೋ ಜೊತೆ ನಿಮ್ಮ ಜೊತೆ ಇದ್ದೀನಿ. ಸೊ ನಾನು ಏನಾದರೂ ಇಂಪಾರ್ಟೆಂಟ್ ಇದ್ದರೆ ಮಾತ್ರ ವಿಡಿಯೋ ಮುಂದೆ ಈ ಥರ ಕುತ್ಕೊಂಡು ನಾನು ವಿಡಿಯೋ ಮಾಡೋದು. ನಿಮ್ಗೆ ಗೊತ್ತೇ ಇದೆ ಆ್ಯಕ್ಚುಲಿ ಇದೆಲ್ಲ. ಸೊ ಏನಪ್ಪ ಆಗಿತ್ತಂದರೆ ಅಮ್ಮನ ಜೊತೆ ಈ ನಡುವೆ ತುಂಬಾ ಹೆಲ್ತ್ ಪ್ರಾಬ್ಲಮ್ ಆಗಿದೆ. ಬಟ್ ಆ್ಯಕ್ಟಿವ್ ಆಗಿದ್ದಾರೆ, ತುಂಬ ಚೆನ್ನಾಗಿದ್ದಾರೆ. ಬಟ್ ನಮಗೆ ಟೆನ್ಷನ್ ಜಾಸ್ತಿ ಆಗಿದೆ. ಥೈರಾಯ್ಡಿಂದ ಈ ಥರ ಒಂದು ತೊಂದರೆನೂ ಕೂಡ ಆಗುತ್ತಾ ಅನ್ನೋದು ನಮಗೆ ಈಗಲೇ ಗೊತ್ತಾಗಿದ್ದು. ಸೊ ಯಾರೆಲ್ಲ ಥೈರಾಯ್ಡ್ ಪೇಷಂಟ್ಸ್ ನೋಡ್ತಾ ಇದ್ದೀರಾ, ಪ್ಲೀಸ್ ಇದು ಕೆಲವೊಂದು ಚೆಕಪ್ಸ್ಗಳಿರುತ್ತೆ, ಅದರ ಮೇಲೆ ಮೋಸ ಹೋಗಬೇಡಿ. ಆ ಒಂದು ಚೆಕಪ್ ಹಿಂದೆ ಇನ್ನೂ ಒಂದು ದೊಡ್ಡ ಚೆಕಪ್ ಇರುತ್ತೆ, ಅದನ್ನು ಇಯರ್ಲಿ ಒನ್ ಟೈಮ್ ಮಾಡಿಸ್ಕೊಳೋದು ಬೆಸ್ಟ್ ಮತ್ತು ಬೆಟರು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾವು ಅನುಭವಿಸ್ತಾ ಇರೋದು ಕಷ್ಟ ಯಾರಿಗೂ ಬೇಡ. ಸೊ ನಿಮಗೆ ಗೊತ್ತು, ನಾನು ರೀಸೆಂಟ್ಲಿ ನಂದು ಟ್ರೀಟ್ಮೆಂಟ್ ಇನ್ನು 3 ಮಂತ್ಸ್ ಆದರೆ ನಂದು ಟ್ರೀಟ್ಮೆಂಟ್ ಕೂಡ ಕ್ಯೂರ್ ಆಗುತ್ತೆ. ಸೊ ಅಂದರೆ ಟ್ರೀಟ್ಮೆಂಟ್ ಮುಗಿಯುತ್ತೆ, ಬಟ್ ಕ್ಯೂರ್ ಆಗುತ್ತೋ ಇಲ್ವೋ ಅದು ದೇವರು ಇಷ್ಟ ಅಲ್ವಾ. ಬಟ್ ಯಾವಾಗಲೂ ಪಾಸಿಟಿವ್ ಆಗಿರ್ತೀನಿ. ಸೊ ನಾನು ಯಾವತ್ತೂ ನನ್ನ ಹೆಲ್ತ್ ಬಗ್ಗೆ ನಾನು ಅಷ್ಟೊಂದು ತಲೆ ಕೆಡಿಸ್ಕೊಂಡಿಲ್ಲ, ಯಾವಾಗಲೂ ಆ್ಯಕ್ಟಿವ್ ಇರ್ತೀನಿ. ನೀವು ಕೂಡ ನೋಡಿದ್ದೀರ ನನ್ನನ್ನು. ಸೊ ನಿಮ್ಮ ಒಂದು ಆಶೀರ್ವಾದನೇ ಜಾಸ್ತಿ ನನಗೆ. ಸೊ ಮತ್ತು ಏನಪ್ಪ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಅಮ್ಮ ನನಗೆ ನೋಡ್ಕೊಳ್ತಾ ಇದ್ದಿದ್ದು ಅಮ್ಮನೇ. ಸೊ ನನ್ನ ಹೆಲ್ತ್ ಬಗ್ಗೆ ಏನಾದರೂ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆದ್ರೂ ನಮ್ಮ ಅಮ್ಮ ಬಿಟ್ಟರೆ ಬೇರೆಯವ್ರು ಯಾರಿಗೂ ಅಷ್ಟೊಂದು ನೋವಾಗ್ತಾ ಇರಲಿಲ್ಲ. ನನ್ನ ಮಕ್ಳಿಗೂ ಅಷ್ಟೇ, ನನ್ನ ಹಸ್ಬೆಂಡ್ಗೂ ಅಷ್ಟೇ, ಹೇಳೋದಂದೇ ನನ್ನ ವಿಷಯ. ಸೊ ಅಮ್ಮನಿಗೋಸ್ಕರ ನಾನು ಯಾವಾಗಲೂ ಆ್ಯಕ್ಟಿವ್ ಆಗಿರ್ತಿದ್ದೀನಿ. ಸೊ ಈ ಒಂದು ಥೈರಾಯ್ಡ್ ರಿಪೋರ್ಟ್ಸ್ ಅಮ್ಮಂದು ನೋಡಿ ನಾನು ಶಾಕಿಂಗ್ ಆದೆ. ಸೊ ಥೈರಾಯ್ಡ್ ಆ್ಯಕ್ಚುಲಿ ಈಗ ಮನೆಯಲ್ಲೆಲ್ಲ ಥೈರಾಯ್ಡ್ ಜಾಸ್ತಿ ಆಗಿದೆಯಲ್ಲ. ಸೊ ಥೈರಾಯ್ಡಿಂದ ಆಗ್ತಾಯಿರೋ ಒಂದು ತೊಂದರೆಗಳನ್ನು, ನಮ್ಮಮ್ಮ ಅನುಭವಿಸ್ತಾ ಇರೋ ಒಂದು ತೊಂದರೆಗಳನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಯಾರೂ ವಿಡಿಯೋನ ಸ್ಕಿಪ್ ಮಾಡಬೇಡಿ. ನಿಮಗಲ್ಲಂತೂ ಬೇರೆಯವ್ರಿಗಾದರೂ ಯೂಸ್ ಆಗೇ ಆಗುತ್ತೆ. ಸೊ ನಾನು ಪ್ರೂಫ್ ಸಮೇತ ತೋರಿಸ್ತೀನಿ, ಹೇಗಾಯಿತು ಏನಾಯಿತು, ಆ್ಯಕ್ಚುಲಿ ಆಪ್ರೇಷನ್ವರೆಗೂ ಹೋಗೋ ವಿಷಯ ಏನಾಯಿತು ಅನ್ನೋದು ನನಗೂ ಇನ್ನೂ ಗೊತ್ತಾಗಿಲ್ಲ. ಸೊ ಗೊತ್ತಾಗಿರೋ ಅಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬಟ್ ನಾವು ಒಂದು ಡಾಕ್ಟ್ರಲ್ಲ, ನಾವು 108 ಡಾಕ್ಟ್ರುಗಳನ್ನು ಕನ್ಸಲ್ಟ್ ಮಾಡಿದ್ದೀವಿ ಈಗಾಗಲೇ. ಸೊ ನನಗೆ ತಕ್ಕ ಮಟ್ಟಿಗೆ ನಾನು ನಿಮಗೆ ಯೂಸ್ ಆಗೋ ಥರ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ, ಏನಾಗಿದೆ ಏನಿಲ್ಲ ಅಂತ ಎಲ್ಲ ತೋರಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಅಮ್ಮನ ಕತ್ತು ಅಂದರೆ ಇದಿಲ್ಲ, ಇದು ನಾವು ನುಂಗ್ತೀವಲ್ಲ ಅನ್ನನಾಳ. ಸೊ ಅದರ ಪಕ್ಕದಲ್ಲಿ ನಿಮಗೆ ರೌಂಡಾಗಿ ಕಾಣಿಸ್ತಾ ಇದೆಯಲ್ಲ, ಸೊ ಅದು ರೈಟ್ ಸೈಡಲ್ಲಿ ಇದೆಯಲ್ಲ. ಸೊ ಈ ಒಂದು ಪಾರ್ಟಲ್ಲಿ ಅವ್ರಿಗೆ ಥೈರಾಯ್ಡ್ ಇರೋದು. ಆ್ಯಕ್ಚುಲಿ ನಮ್ಮ ಮನೇಲಿ 3 ಮಂತ್ಸಿಂದ ಬ್ಯಾಕ್ ಟು ಬ್ಯಾಕ್ ಒಂದೊಂದು ಬ್ಯಾಡ್ ನ್ಯೂಸ್ಗಳೇ ನಡೀತಾ ಇದೆ. ಸೊ ಅಮ್ಮ ಚೆನ್ನಾಗಿದ್ದರು, ಅಮ್ಮನಿಗೆ ಸಡನ್ನಾಗಿ ಈ ಥರ ಆಗಿತ್ತು ನೋಡಿ, ನನಗೂ ತುಂಬ ಶಾಕ್. ಅದಾದಮೇಲೆ ನಮ್ಮ ಮಾವ ಕೂಡ ICUನಲ್ಲಿದ್ದರು, ಅವರು ತುಂಬ ಹೆಲ್ತ್ ಕೆಟ್ಟೋಗಿತ್ತು ಅವ್ರದ್ದು. ಸೊ ಅವರೆಲ್ಲ ರಿಕವರಿ ಆದರೂ ಮತ್ತೆ ನನಗೆ ಜ್ವರ. ಸೊ ಅದರಿಂದ ನಾನು ವಿಡಿಯೋಸ್ಗಳನ್ನು ಮಾಡೋಕ್ಕೆ ತುಂಬ ಲೇಟ್ ಆಯಿತು. ಮತ್ತು ನಾನು ಕಂಟಿನ್ಯೂಸ್ಲಿ ವಿಡಿಯೋನ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ನೋಡ್ತಾ ಇರ್ಬೋದು ನೀವಿಲ್ಲಿ, ಇದು ಬಂದು ಥೈರಾಯ್ಡ್ ರಿಪೋರ್ಟು. ನೋಡಿ, ಇದು ಒಂದು ಥೈರಾಯ್ಡ್ ರಿಪೋರ್ಟು. ಆ್ಯಕ್ಚುಲಿ ಇದು ನಾರ್ಮಲ್ ಸ್ಟೇಜ್ 0.8 to 2.0ವರೆಗೂ ನಮ್ಮ ಒಂದು ಸಿರಮಲ್ಲಿ ನಮ್ಮ ಒಂದು ಥೈರಾಯ್ಡ್ ಪರ್ಸೆಂಟೇಜ್ ಇಷ್ಟು ಮಾತ್ರ ಇರಬೇಕು. ಸೊ ಅದರೊಳಗಡೆನೇ ಇದೆ ಇವ್ರಿಗೆ ನೋಡಿ 1.30 ಅಂತ ಇದೆ. ಸೊ T3 ಬಂದು ನಮಗೆ ಇಲ್ಲಿ ಕನ್ಫರ್ಮ್ ಆಯಿತು, ಇದು ಯಾವುದೇ ಥರದ ತೊಂದರೆ ಇಲ್ಲ ಇಲ್ಲಿ ಅಂತ. ಸೊ T4 ಇದು ಕೂಡ ಥೈರಾಯ್ಡ್ ಹಾರ್ಮೋನು. ಸೊ ಇದು ಬಂದು 10.37 ಇವ್ರಿಗಿದೆ. ಸೊ ನಾರ್ಮಲ್ ಬೇಸ್ ಬಂದು ಇವ್ರಿಗೆ 4.8 to 12.7 ಇರಬೇಕು. ಸೊ ಇದು ಕೂಡ ನಾರ್ಮಲ್ ಇದೆ. ಸೊ ಇಲ್ಲಿ ಯಾವುದೇ ಥರದ ತೊಂದರೆ ಎರಡರಲ್ಲೂ ಇಲ್ಲ. ಸೊ TSH ಬಂದು ಇದು ಕೂಡ ಒಂದು ಹಾರ್ಮೋನು. ಸೊ ಈ ಒಂದು ಹಾರ್ಮೋನ್ ಕೂಡ ನಮಗೆ ನಾರ್ಮಲ್ಲಾಗಿ 4.20 ಒಳಗಡೆ ಬೇಕು. ಸೊ ಇವ್ರಿಗೂ ಇರೋದು ನೋಡ್ತಾ ಇರ್ಬೋದು 3.28. ಸೊ ಇಷ್ಟೆಲ್ಲ ನಾರ್ಮಲ್ ಇದೆ. ಇಷ್ಟೆಲ್ಲ ನಾರ್ಮಲ್ ಇದ್ದು ಮತ್ತೆ ಯಾಕೆ ಥೈರಾಯ್ಡ್ದು ಅವ್ರಿಗೆ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ ಅಂತ ನಾವು ಅಮ್ಮ ಪ್ರತಿ 2 ತಿಂಗಳಿಗೆ 3 ತಿಂಗಳಿಗೂ ಥೈರಾಯ್ಡ್ ಚೆಕಪ್ ಮಾಡಿಸ್ತಾ ಇರ್ತಾರೆ. ಸೊ ನಾವು ಅಮ್ಮ ಯಾವುದೇ ಥರದ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗಲ್ಲ. ವಿಕ್ಟೋರಿಯಾ ಅಂದರೆ ನಮ್ಮ ಬೆಂಗಳೂರಲ್ಲಿ ತುಂಬ ದೊಡ್ಡ ಆಸ್ಪತ್ರೆ ಅಲ್ಲ, ಸೊ ತುಂಬ ಹತ್ತಿರ ಕೂಡ ನಮಗೆ, ಬಸ್ಸಲ್ಲಿ ಆರಾಮಾಗಿ ಹೋಗಿ ಬರ್ಬೋದು. ಸೊ ವೀಕ್ಲಿ 1 ಟೈಮು ಹೋಗ್ತಾನೆ ಇರ್ತಾರೆ ಅವರು ಬೇರೆ ಬೇರೆ ಪ್ರಾಬ್ಲಮ್ಸ್ಗಳಿಗೆ. ಸೊ ಅಲ್ಲೇ ಕೂಡ ಮಾಡಿಸಿರೋದು. ಅದ್ರ ಜೊತೆ ಇಲ್ಲಿ ನೋಡ್ಬೋದು ನೀವು, ಹಿಮೋಗ್ಲೋಬಿನ್, ಬ್ಲಡ್ ಸೆಲ್ಸು, ವೈಟ್ ಸೆಲ್ಸು ಎಲ್ಲ ಪ್ರತಿಯೊಂದು ಕೂಡ ಚೆಕಪ್ ಮಾಡಿದ್ದಾರೆ. ಅವ್ರಿಗೂ ಕೂಡ ಗೊತ್ತಾಗಿಲ್ಲ ಏನಿದೆ ಅಂತ. ಸೊ ಲಾಸ್ಟಲ್ಲಿ ಒಂದು ಸ್ಕ್ಯಾನಿಗೆ ಬರೀತಾರೆ ಡಾಕ್ಟ್ರು. ಸೊ ಆ ಒಂದು ಸ್ಕ್ಯಾನಲ್ಲಿ ಅಮ್ಮನಿಗೆ ಏನಂತ ಬಂದಂದರೆ, ಸೊ ಮತ್ತೆ ಡಾಕ್ಟ್ರು ಒಂದು ಸ್ಕ್ಯಾನನ್ನು ಸಜೆಸ್ಟ್ ಮಾಡ್ತಾರೆ. ಸೊ ಆ ಸ್ಕ್ಯಾನ್ ಕೂಡ ಅಲ್ಲೇ ಆಗುತ್ತೆ ವಿಕ್ಟೋರಿಯಾದಲ್ಲೇ. ಸೊ BPL ಕಾರ್ಡ್ ಇರೋದ್ರಿಂದ ಅವ್ರು 50% ಚಾರ್ಜ್ ಮಾಡ್ತಾರೆ. ಸೊ ಎಲ್ಲ ಬ್ಲಡ್ ಟೆಸ್ಟ್ ಎಲ್ಲ ನಾರ್ಮಲ್ ಇದೆ. ಬಟ್ ಕೆಲವೊಂದು ಟಿಶ್ಯೂಸನ್ನು ರಿಮೂವ್ ಮಾಡಿ ಸೊ ಅಲ್ಲಿಂದ ಅವರು ಒಂದು ಸ್ಕ್ಯಾನನ್ನು ಮಾಡ್ತಾರೆ. ಆ ಸ್ಕ್ಯಾನಲ್ಲಿ ತುಂಬ ಶಾಕಿಂಗ್ ನ್ಯೂಸ್ ಏನಂದರೆ
9.0 ಇಂಟು 6 mm ಒಂದು ಸ್ಮಾಲ್ ಲಂಪ್ ಇದೆ. ಇಲ್ಲಿ ನೋಡ್ತಾ ಇರ್ಬೋದು, ಈ ಒಂದು ಸ್ಮಾಲ್ ಲಂಪ್ ಇದೆ ಅಂತ ಹೇಳ್ತಾರೆ ಡಾಕ್ಟ್ರು. ನಮಗೆಲ್ಲ ಒಂಥರ ಏನಪ್ಪ ಇದು ಎಲ್ಲ ಥೈರಾಯ್ಡ್ ಎಲ್ಲ ನಾರ್ಮಲ್ ಇದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇದು ಕೂಡ ಥೈರಾಯ್ಡ್ಸ್ 3 ಅನ್ನೋದು, ಇದು TCH3 ಅಂತ. ಸೊ ಇದು ಇಂಪ್ರೆಷನಲ್ಲಿ ತೋರಿಸ್ತಾ ಇದೆ. ಸೊ 6 mm ಇದೆ, ನೋಟೆಡ್ ಆಗಿದೆ ನಿಮಗೆ ಇದರಲ್ಲಿ. ನೀವು ಇವಾಗ ಬೇರೆ ಕೆಲವೊಂದು ಚೆಕಪ್ಸ್ಗಳನ್ನ ಮಾಡಿಸಿ ನೋಡೋಣ, ಆದರೆ ಆಪ್ರೇಷನ್ ಮಾಡೋಣ, ಆಪ್ರೇಷನ್ ಮಾಡಲೇಬೇಕು ಅಂತ ಹೇಳಿಬಿಟ್ರು. ಇದು ಬಂದು ನಿಮಗೆ ರಿಪೋರ್ಟ್ ಡೇಟ್ ನೋಡಿ 11/6/25 ಅಂದರೆ ಜೂನಲ್ಲಿ ಮಾಡಿರೋದು ಇದು. ಸೊ ಮತ್ತು ಕೆಲವೊಂದು ಚೆಕಪ್ಸ್ಗಳೆಲ್ಲ ಒಂದು 15 ಡೇಸ್ ನಡೆಯುತ್ತೆ ಅವ್ರದ್ದು. ನಡೆದಾದ್ಮೇಲೆ ಮತ್ತೆ ಏನು ಮಾಡ್ತಾರೆ ಅವರು, 15 ಡೇಸ್ ಆದಮೇಲೆ ಎಲ್ಲ ಚೆಕಪ್ಸ್ ಎಲ್ಲ ನೋಡ್ಕೊಂಡು ಮತ್ತೆ ಒಂದು FNAC ಚೆಕಪ್ಪು. ಅದು ಆ್ಯಕ್ಚುಲಿ ಯಾವುದೇ ಒಂದು ಲಂಪ್ ಇರಲಿ, ಆ ಒಂದು ಲಂಪನ್ನು ಡೈರೆಕ್ಟಾಗಿ ನಾವು ಅದು ನಾರ್ಮಲ್ ಲಂಪ್ ಅಂತ ಯಾರು ಬೇಗ ಒಪ್ಕೊಳೋದಿಲ್ಲ. ಬಟ್ ಅದಕ್ಕೆ ಕೆಲವೊಂದು ರೂಲ್ಸ್ಗಳಿರುತ್ತೆ. ಅಂದರೆ ಆ ಒಂದು ಲಂಪನ್ನು ನಾವು ಕೆಣಕಿದ್ರೆ ಬೇರೆ ಏನೂ ಪ್ರಾಬ್ಲಮ್ ಆಗಲ್ವಾ ಅನ್ನೋದನ್ನೆಲ್ಲ ಚೆಕ್ ಮಾಡ್ತಾರೆ ಡಾಕ್ಟರ್ಸು. ಸೊ ಅದೇ ಒಂದು ಆಯಿತು ಇವ್ರ ಜೊತೆನೂ. ಸೊ ಇವ್ರಿಗೊಂದು FNAC ಟೆಸ್ಟ್ ಅಂದರೆ ಸೂಜಿ ಪರೀಕ್ಷೆ ಅಂತ ಕನ್ನಡದಲ್ಲಿ ಹೇಳ್ತೀವಿ. ಆ ಒಂದು ಸೂಜಿ ಪರೀಕ್ಷೆ, ಆ ಒಂದು ಥೈರಾಯ್ಡ್ ಲಂಪಿಂದ ತೆಕ್ಕೊಂಡು ಅದನ್ನು ಸ್ಕ್ಯಾನ್ ಜೊತೆನೇ ಅಲ್ಲೇ ಬ್ಲಡ್ ಚೆಕಪ್ಗೆ ಅಂತ 3-4 ಡೇಸ್ ಟೈಮ್ ತೊಗೊಂಡ್ಬಿಟ್ಟು ಆ ಒಂದು ಟಿಶ್ಯೂನ ಕಲೆಕ್ಟ್ ಮಾಡ್ಕೊಂಡು ಕಳಿಸಿದ್ದಾರೆ. ಸೊ ಅದರಲ್ಲಿ ಏನು ಬಂದಿದೆ, ಅದರಲ್ಲಿ ಕ್ಯಾನ್ಸರಸ್ ಇಲ್ಲ, ನಾನ್ ಕ್ಯಾನ್ಸರಸ್ ಇದೆ ಅಂತ ಕೂಡ ಅವ್ರಿಗೆ ರಿಪೋರ್ಟ್ ಬಂದಿದೆ ಕೈಗೆ. ಇಲ್ಲಿ ನೋಡ್ಬೋದು ಇಲ್ಲಿ ನೀವು ಈ ಒಂದು ರಿಪೋರ್ಟಲ್ಲಿ ಕೂಡ ಇದು ಕ್ಯಾನ್ಸರಸ್ ಅಲ್ಲ ಅಂತ ಕೊಟ್ಟಿದ್ದಾರೆ. ಬಟ್ ಇದು ಲಂಪ್ ಇದೆ, ಬಟ್ ಇದು ಥೈರಾಯ್ಡ್ ಲಂಪು ಅಂತ ಕೂಡ ಬಂದಿದೆ ಇದರಲ್ಲಿ. ಸೊ ನೆಕ್ಸ್ಟು ಒಂದು 3 ಮಂತ್ಸ್ ಗ್ಯಾಪ್ ಕೊಟ್ಬಿಟ್ರು ಅವರು. 2 ಮಂತ್ಸ್ ಗ್ಯಾಪ್ ಕೊಟ್ಟರು. 2 ಮಂತ್ಸ್ ಗ್ಯಾಪಲ್ಲಿ ನೀವೊಂದು ಸ್ವಲ್ಪ ದಿನ ಬಿಟ್ಟು ಬನ್ನಿ, ನಾವು ಇನ್ನೊಂದು ಸ್ವಲ್ಪ ಬೆಳೀಲಿ, ಅದು ನಮಗೆ ಈಸಿಯಾಗಿ ರಿಮೂವ್ ಮಾಡಬೇಕು ಅದನ್ನ ಅಂತ ಹೇಳಿ ಕಳಿಸ್ಬಿಡ್ತಾರೆ. ಸೊ ಸ್ವಲ್ಪ ಮೆಡಿಷನ್ಸ್ ಎಲ್ಲ ಕೊಟ್ಬಿಟ್ಟು ಕಳಿಸ್ತಾರೆ. ಸೊ ಅದಾದಮೇಲೆ ನೀವು ನೋಡ್ತಾ ಇರ್ಬೋದು, ಇದು ರೀಸೆಂಟಾಗಿ 3ನೇ ತಾರೀಕು 9ನೇ ತಿಂಗಳು 2025 ಆಗಿರೋ ರಿಪೋರ್ಟ್ ಇದು. ಸೊ 5 ಡೇಸ್ ಆಗಿದೆ, 5 to 6 ಡೇಸ್ ಆಗಿದೆ ಅಷ್ಟೇ ನಾನು ವಿಡಿಯೋ ಅಪ್ಲೋಡ್ ಮಾಡೋಷ್ಟರಲ್ಲಿ. ಇದರಲ್ಲಿ ಏನು ಬಂದಿದೆ ಅಂದರೆ ಅಲ್ಲಿದ್ದು, ಸೊ ಈ ಒಂದು ರಿಪೋರ್ಟಲ್ಲಿ ನೀವು ನೋಡ್ತಾ ಇರ್ಬೋದು 9 into 6 mm ಇದೆ ಅಂತ. ಸೊ ಇದರಲ್ಲಿ ನೋಡ್ತಾ ಇರ್ಬೋದು ನೀವು, ರೈಟ್ ಲೋಬಲ್ಲಿ 3.6 into 2.0 into 2.5 ಸೆಂಟಿಮೀಟ್ರ್ ಇದೆ. ಮತ್ತು ಲೆಫ್ಟ್ ಲೋಬಲ್ಲಿ 2.8 into 1.8 into 1.9 ಸೆಂಟಿಮೀಟರ್ ಅಂತ ಇದೆ. ಸೊ ಅಲ್ಲಿಗೆ 3 ಸೆಂಟಿಮೀಟರ್ ಇದೆ ಅಂತ ಬಂದಿದೆ. ಸೊ ಇಲ್ಲಿಗೂ ಕಂಪೇರ್ ಮಾಡಿದ್ರೆ, ಸೊ ಡಾಕ್ಟ್ರ್ ಇವಾಗ ಏನು ಸಜೆಸ್ಟ್ ಮಾಡ್ತಾರೆ, ಒಂದು 4 ಡಾಕ್ಟ್ರ್ ಏನು ಹೇಳ್ತಾರೆ ಅಂದರೆ, ಸೊ ಆಪ್ರೇಷನ್ ಮಾಡಬೇಕು ಅಂತ ಇಬ್ಬರು ಹೇಳ್ತಾ ಇದ್ದಾರೆ. ಇಬ್ಬರು ಹೇಳಿದ್ರೆ ಇಬ್ಬರು ಬೇಡ ಅಂತ ಹೇಳ್ತಾ ಇದ್ದಾರೆ. ಒಂದು ಟೀಮ್ ಇರುತ್ತಲ್ಲ ಡಾಕ್ಟರ್ಸು, ಅದೆಲ್ಲ ಮಾತಾಡ್ಕೊತಾ ಇದ್ದಾರೆ. ಸೊ ನಮಗೆ ಕನ್ಫರ್ಮ್ ಆಗಿ ಇನ್ನೂ ಹೇಳಿಲ್ಲ. ಸೊ ನಾವು ನನ್ನ ಸರ್ಜರಿ ಆಗಿ ಡಾಕ್ಟ್ರನ್ನ ನಾವು ಕನ್ಸಲ್ಟ್ ಮಾಡಿದಾಗ, ಸೊ ಅವರು ಯಾವುದೇ ಥರದ ನಿಮಗೆ ತೊಂದರೆ ಕೊಡಲ್ಲ ಅದು. ಸೊ ಆಪ್ರೇಷನ್ ಬೇಡ, ನೀವು ಆಪ್ರೇಷನ್ ಏನಾದರೂ ಮಾಡಿಸಿದ್ರೆ ಮುಂದಕ್ಕೆ ತುಂಬಾ ಫೇಸ್ ಮಾಡೋ ಚಾನ್ಸಸ್ ಇರುತ್ತೆ. ಅಂದರೆ ಕೆಲವೊಂದು ನರಗಳು ಪಕ್ಕದೆಲ್ಲ ಇರುತ್ತಲ್ಲ, ಅದೆಲ್ಲ ಬಿಟ್ಕೊಳುತ್ತೆ. ಆವಾಗ ನಿಮಗೆ ಮಾತಾಡೋಕ್ಕೆ ತೊಂದರೆ ಆಗುತ್ತೆ, ಉಸಿರಾಟಕ್ಕೆ ತೊಂದರೆ ಆಗುತ್ತೆ. ಸೊ ಅದೆಲ್ಲ ಬೇಡ, ಅದು ನಾರ್ಮಲ್ಲಾಗಿ ಹೋಗುತ್ತೆ. ಇಲ್ಲ ಅದರಷ್ಟಕ್ಕೆ ಅದು ಅಲ್ಲೇ ಇರುತ್ತೆ, ಕಮ್ಮಿ ಆಗುತ್ತೆ, ಸ್ವಲ್ಪ ಜಾಸ್ತಿ ಆಗುತ್ತೆ, ಬಟ್ ಆ ಥರ ಏನು ತೊಂದರೆ ಕೊಡಲ್ಲ ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟ್ ಬಂದು ಶುಗರ್ ಕೂಡ ಚೆಕ್ ಮಾಡಿದ್ರು. ಫಾಸ್ಟಿಂಗ್ ಬಂದು ಮತ್ತು ಬ್ಲಡ್ ಶುಗರ್ ಎರಡೂ ಕೂಡ ಇದೆ, ನಾರ್ಮಲೇ ಇದೆ. ಅಮ್ಮನಿಗೇನು ಅಷ್ಟೊಂದು ಇಲ್ಲ. ಆದರೂ ಕೆಲವೊಂದು ಚೆಕಪ್ಸ್ಗಳನ್ನ ಡಾಕ್ಟ್ರು ಮಾಡಬೇಕಲ್ಲ. ಸೊ ಇದರಲ್ಲಿ ತುಂಬ ನೋವಾಗಿದೆ ಅಮ್ಮನಿಗೆ. FNAC ಚೆಕಪ್ಪು ಇವಾಗಲೇ ಹೇಳ್ತಾರೆ. ಒಂದು ಸೂಜಿ ಪರೀಕ್ಷೆ ಮಾಡ್ತಾರಲ್ಲ, ಆ ಪರೀಕ್ಷೆ ತುಂಬ ನೋವಾಯಿತು ನನಗೆ, ಇನ್ನೂ ನೋವಿದೆ. ಅದು ಸೂಜಿಯಿಂದ ಟಿಶ್ಯೂ ತೆಗ್ದು ಅಲ್ಲೇ ಚೆಕಪ್ ಒಂದು ಮಾಡ್ತಾರಲ್ಲ, ಸೊ ಅವ್ರಿಗೆ ಬೇಕೇ ಬೇಕು. ಅವ್ರು ಏನು ಮಾಡ್ತಾರೆ, ಅವ್ರಿಗೆಲ್ಲ ಗೊತ್ತಾದ್ರೇ ಅಲ್ವಾ ಆಪ್ರೇಷನ್ಗೆಲ್ಲ ರೆಡಿ ಆಗೋದು ಅಂತ ನಾನು ಕೂಡ ಅಮ್ಮನಿಗೆ ಹೇಳಿದ್ದೀನಿ. ಸೊ ಕೆಲವೊಂದು ಪರೀಕ್ಷೆಗಳಲ್ಲಿ ಅಮ್ಮಂದು ಇವಾಗ ನಾವು 50-50ನಲ್ಲಿದ್ದೀವಿ, ಯಾವಾಗ ಹೇಳ್ತಾರೆ ಡಾಕ್ಟ್ರು, ಸೊ ಯಾವಾಗಿಲ್ಲ ಅಂತ. ಸೊ ಈ ಒಂದು ಸ್ಕ್ಯಾನ್ ಫೋಟೋಸಲ್ಲೂ ನೋಡ್ಬೋದು ನೀವು, ಇಲ್ಲಿ ತುಂಬಾ ಚಿಕ್ಕದಾಗಿ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಯಾವ ಥರ ಇದೆ ಅವ್ರಿಗೆ ಅಂತ. ಸೊ ನನಗೆ ಇವಾಗ ದೊಡ್ಡ ಪ್ರಾಬ್ಲಮ್ ಆಗಿರೋದು, ಬೇಡ ಅಂತ ಹೇಳಿಬಿಟ್ಟಿದ್ದಾರೆ ಡಾಕ್ಟ್ರು. ಕೆಲವೊಂದು ಡಾಕ್ಟ್ರು ಮಾಡಿಸಿದ್ರೆ ಬೆಟರು ಅಂತ ಹೇಳ್ತಾ ಇದ್ದಾರೆ. ಮಾಡಿಸ್ಲಾ ಬೇಡವಾ ಅನ್ನೋದು 50-50ನಲ್ಲಿ ನಾವು ಕೂಡ ಇದ್ದೀವಿ. ಸೊ ಬೆಟರ್ ಇವಾಗ ಯಾವುದೇ ಟೆನ್ಷನಲ್ಲಿ ಇರೋದು ಬೇಡ, ಇನ್ನು ಸ್ವಲ್ಪ ದಿನ ಡಾಕ್ಟ್ರು ಮಾತು ಮೇಲೆ ಹೋಗೋಣ. ಈಗ ಸದ್ಯಕ್ಕೆ ನಮಗೆ ನೋಡೋ ಡಾಕ್ಟ್ರುಗಳೆಲ್ಲ ಹೇಳಿದ್ದಾರೆ ಬೇಡ, ಆಪ್ರೇಷನ್ ಅವಶ್ಯಕತೆ ಇಲ್ಲ ಅಂತ. ಬಟ್ ಆಪ್ರೇಷನ್ ಮಾಡಿಸಿದ್ರೆ ಬೆಸ್ಟು ಅಂತ ಕೂಡ ಒಂದಿಬ್ಬರು ಡಾಕ್ಟ್ರು ಹೇಳಿದ್ದಾರೆ. ಸೊ ಎಲ್ಲಿ ಮಾಡಿಸೋದು, ಏನು ಮಾಡಿಸೋದು, ಹೇಗೆ ಏನಾದರೂ ನನಗೆ ಮುಂದಕ್ಕೆ ಏನಾದರೂ ಗೊತ್ತಾದರೆ ಸೊ ನಾನು ನಿಮಗೆ ಆ ಒಂದು ವಿಡಿಯೋನ ಶೇರ್ ಮಾಡ್ಕೊತೀನಿ.
ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್, ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿದರೆ. ಇದರಿಂದ ನಾನು ಏನಪ್ಪ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಿಮಗೇನಾದರೂ ಥೈರಾಯ್ಡ್ ಇದ್ದರೆ ಪ್ರತಿ ವರ್ಷಕ್ಕೆ 2 ಸಲ ಅಥವಾ 1 ಸಲ FNSC ಚೆಕಪ್ನ ಮಾಡಿಸಿ. ಯಾಕೆಂದರೆ ಇವಾಗ ಕ್ಯಾನ್ಸರಸ್ ಆಗೋದಕ್ಕೆ ತುಂಬಾ ಟೈಮ್ ತಗೊಳಲ್ಲ, ತುಂಬ ಬೇಗ ಈಸಿಯಾಗಿ ಕ್ಯಾನ್ಸರಸ್ ಆಗೋದಕ್ಕೆ ಕ್ಯಾನ್ಸರಸ್ ಆಗಿಬಿಡುತ್ತೆ ಅದು. ಬಟ್ ಯಾವುದೇ ಇರಲಿ, ನಾವು ಫಸ್ಟು ಸ್ಟೇಜಲ್ಲಿ ಯಾವುದನ್ನೇ ಕಂಡು ಹಿಡಿದುಬಿಟ್ರೆ ಅದು ನಮಗೆ ತೊಂದರೆ ಕೊಡುತ್ತೋ ಇಲ್ವೋ ಅನ್ನೋದು ಆಮೇಲೆ ನಾವು ಡಿಸೈಡ್ ಮಾಡ್ಬೋದು. ಸೊ ತೊಂದರೆ ಕೊಡುತ್ತೆ ಅನ್ನೋದಕ್ಕೋಸ್ಕರ ಇರೋದೂ ತಪ್ಪು. ಅದೇನೂ ಇಲ್ಲ ಅಂತ ಬಂದರೆ ನಮ್ಮ ಲೈಫೇ ಒಂದು ಹ್ಯಾಪಿಯಾಗಿ ನಾವು ಲೈಫ್ ಜರ್ನಿಯನ್ನು ಮಾಡ್ಬೋದು. ಸೊ ಇಷ್ಟನ್ನ ಹೇಳ್ತಾ ನನ್ನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.